ಏನೇನು ತೊಗೊಂಡೆ? ಇನ್ನೇನು ತೊಗೊಂಡೆ? 40 ರೂಪೀಸಿಂದು ಒಂದು ಡೈರಿ ಮಿಲ್ಕ್, 5 ರೂಪಾಯಿದು 2 ಜಮ್ಸ್. ಎಷ್ಟಾಯ್ತು? ಗೈಸ್ ನಾನಿಲ್ಲಿ 10 ರೂಪಾಯಿನೂ 5 ಓರಿಯೋ ತೊಗೊಂಡಿನಿ. 40 ರೂಪೀಸಿಂದು ಒಂದು ದೊಡ್ಡ ಡೈರಿ ಮಿಲ್ಕ್ ತೊಗೊಂಡಿನಿ. 5 ರೂಪಾಯಿನೂ 2 ಜಮ್ಸ್ ತೊಗೊಂಡಿನಿ. ಆಮೇಲೆ ನನ್ನ ಫ್ರೆಂಡ್ ಬೇಕಿಂಗ್ ಪೌಡರ್, ಆಮೇಲೆ ಬಟರ್ ಪೇಪರ್ ತೊಗೊಳ್ಳೋಣ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸಮರ್ಥ ಕಡಿ. ಸೊ ಗೈಸ್ ಇವತ್ತು ನಾವು ಓರಿಯೋಯಿಂದ ಕೇಕ್ ಮಾಡ್ತೀವಿ. ಬರ್ರಿ ಅದರ ಇಂಗ್ರೀಡಿಯೆಂಟ್ಸ್ ಆಮೇಲೆ ಅದರ ರೆಸಿಪಿ ನನಗೆ ಅಂತೀನಿ. ಸೊ ಗೈಸ್ ನನ್ನ ಫ್ರೆಂಡ್ ಬೇಕಿಂಗ್ ಪೌಡರ್ ತಂದಾಳೆ, ಆಮೇಲೆ ಬಟರ್ ಪೇಪರ್ ತಂದಾಳೆ, ಆಮೇಲೆ ಇದು ರೆಸಿಪಿ ಅಂತೀನಿ ನಾನು. ಸೊ ಗೈಸ್ ಬರ್ರಿ ಮನೆಗೆ ಹೋಗಿ ಕೇಕ್ ಮಾಡೋನು. ಚಲೋ. ನಾನು ಈಗ ಓರಿಯೋನ ಇದ್ರೊಳಗೆ ಹಾಕೊಳಕತ್ತೀನಿ. 5 ಪ್ಯಾಕೆಟ್ ಐತಿ, 2 ಪ್ಯಾಕೆಟಿಗೆ ಇದ್ರೊಳಗೆ ಹೋದವು, ಆಮೇಲೆ 3 ಪ್ಯಾಕೆಟ್ ಇಲ್ಲ. ಕುಕ್ಕರು ನಾವು ರೆಡಿಯಾಗಿ ಇರ್ತೀವಿ. ಏನು ಹಾಕಿಲ್ಲಲ್ಲ ಅದ್ರಾಗ? ಏನು ಹಾಕ್ತೀವಿ? ಉಪ್ಪು ಹಾಕಬೇಕು. ಅದು ಎಲ್ಲ ಇದನ್ನ ಮಿಕ್ಸಿ ಗ್ರೈಂಡರ್ನಾಗ ಮಿಕ್ಸಿ. ಸೊ ಗೈಸ್ ಈಗ ಇದನ್ನ ಪುಡಿ ಪುಡಿ ಮಾಡಿ ಇದ್ರೊಳಗೆ ಹಾಕಬೇಕು. ಇಷ್ಟ ಫುಲ್ ಪೀಸ್ ಮಾಡ ಅಷ್ಟಕ್ಕೆ ಪೀಸ್ ಆಗೋದಕ್ಕೆ ಮಾಡಿ ಹಾಕಿ. ಪೀಸ್ ಹಾಕೊಂಡ. ಸೊ ಗೈಸ್ ಇದೀಗ ಸ್ವಲ್ಪ ಗಟ್ಟಿ ಸಾಲ್ಟ್ ಕುಕ್ಕರ್ ಒಳಗೆ ಹಾಕಿ ಪ್ರೀ ಹೀಟ್ ಮಾಡಿ. ನಾ ಹೇಳ್ತೇನೆ ಸಾಕಂತಲ್ಲ ಜೊತೆ ನೀನು ಹಿಡಿಯುವಾಗ ಹಾರಿಗಿರುತ್ತೆ. ಅದನ್ನು ಪುಡಿ ಪುಡಿ ಆಗಬೇಕಿಲ್ಲ. ನೋಡ ಮಮ್ಮಿ ಸ್ಮೂತ್ ಆಗೈತಿ. ಇದ್ರೊಳಗೆ ಶುಗರ್ ಪೌಡರ್ ಹಾಕ್ಬೇಕು. ಒಂದು ಕಂಟೈನರ್ ತೆಗಿ, ಸ್ವಲ್ಪ ದೊಡ್ಡದಿರಲಿ, ತೆಗೆದ ಶುಗರ್ ಪೌಡರ್ ಹಾಕಿ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಹಾಲು ಜಾಸ್ತಿ ಸ್ವಲ್ಪ ಪೇಷನ್ಸ್. ನಾವೀಗ ಸಕ್ಕರೆ ತೊಗೊಂಡಿವಿ. ಶುಗರ್ ಪೌಡರ್ ಮಾಡಬೇಕು. ಕೇಕ್ ಆಗತ್ತನ ಬಿಸ್ಕಿಟ್ ಉಳಿತಾವ ಇಲ್ಲ? ತಗೊಳ್ಳಿ ಈಗ
ಎಷ್ಟು ಬೇಕು ಹಾಕಿ ನೀನು ಇದ್ರ ಬೇಕಿಂಗ್ ಪೌಡರ್ ಮೇಲೆ ಹಾಕಿ ನಡಿ ಹಾಕು ಜಲ್ದಿ ಹಾಕ್ತೀನಿ ಇನ್ನೂ ಬೇಕಾಗಕ್ಕೆ ಟೈಮ್ ಬೇಕು ನನ್ನ ಫ್ರೆಂಡ್ ನಂಗೆ ಹೇಳ್ಕೊಡಕತ್ತಾಳೆ ಹಾಕ್ತಾನ ಹಾಕಿ ಹೇಳ್ದಂಗೆ ಮಾಡಕತ್ತೀನಿ ಇದು ಮೋಲ್ಡ ಇದ್ರಾಗ ಸೇಮ್ ಬಟರ್ ಪೇಪರ್ ಕಟ್ ಮಾಡ್ಕೊಂತೀನಿ ಬಟರ್ ಪೇಪರ್ ಹೆಂಗೆ ಅದೆಲ್ಲ ಇದ್ರಾಗ ಹಾಕು ಗುರು ಗುರು ಮಾಡಕ್ಕೆ ಹಾಲು ಹಾಕೊಂಡು ಹಾಕೊಂಡು ನಾನು ಮಾಡ್ತೀನಿ ಹಾಲು ಹಾಕೊಂಡು ನಾ ಎಷ್ಟು ಹಾಕ್ತೇನೆ ಅಷ್ಟು ಒಂದೇ ಡೈರೆಕ್ಷನ್ ಹಾಕ್ತೀರಿ ಸರ್ ಇದೆಲ್ಲ ತಳಕ್ಕೆ ಬರ್ಲಿ ಒಂದು ಡೈರೆಕ್ಷನ್ ಹಾಕಿರಿ ಸರ್ ತಳಕ್ಕೆ ಬರ್ತೈತಿ ಆ ತಳಕ್ಕೆ ಬರಲಿಲ್ಲ ಅಂದ್ರೆ ನಡೀತಿದ್ದಿಲ್ಲ ಅದು ನೀವು ಮೇಲಿಂದ ತೊಗೊಂಡು ಅದನ್ನ ಸ್ವಲ್ಪ ತನ ತಿರುಗಿಸ್ಕೊಂತಾರೆ ಬೇಕಂದ್ರೆ ನೀನು ಒಂಚೂರ ಚಕ್ಕ ಕೊಡೆ ಸ್ವಲ್ಪ ಕೈ ಮಿಕ್ಸಿಂಗ್ ಕೆಲಸ ಮುಗೀತಲ್ಲ ಈಗ ತೋ ಅಲ್ಲಿ ಬಾ ಆಂಟಿ ಅಂದ್ರೆ ಸಿಟಿ ತೆಗೀರಿ ಆಂಟಿ ಇದು ನಾ ರಬ್ಬರ್ ತೆಗೆದಿರ್ತೀನಿ ನೋಡುವಾಗ ರಬ್ಬರ್ ತಾನೆ ಅಂದ್ರೆ ಸಿಟಿ ಇದೇ ಇಲ್ಲ ರಬ್ಬರ್ ಅಂದ್ರೆ ಹೌದು ಸಿಟಿ ತೆಗೆದು ನಂಗೆ ಗೊತ್ತಿಲ್ಲ ನಮ್ಮ ಪಪ್ಪ ಕಡೆ ತೆಗೆದುಕೊಂಡು ಮತ್ತೆ ಸಿಟಿ ತೆಗೆದು ಅಂದ್ರೆ ನಾನು ಇದಿರ್ಬೇಕೇನ ಏನು ಅದಿರ್ಬೇಕು ಮತ್ತೆ ಅದು ಇರಕ್ಕೆ ವಾಸನೆ ಚಲೋ ಐತಿ ಈಗ ನೋಡೋಣ ಹಾಕಿ ಬಟರ್ ಪೇಪರ್ ಫಸ್ಟ್ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಬೇಕು ಎಣ್ಣೆ ಹಚ್ಚಿ ಫಸ್ಟ್ ಇದಕ್ಕೆ ಬರುತ್ತಲ್ಲ ಸಮರ್ಥ ರೆಡಿ ಆತಪ್ಪಿ ಬೆಟರ್ ಹಾಂ ಮಾಡಕತ್ತೀನಿ ಮಾಡ್ತಿ అంటే ಇದರಲ್ಲಿ ಹಿಂಗೆ ಒಳಗೆ ಹಾಕಿ ಎಲ್ಲ ಸೈಡ್ ಕಟ್ ಮಾಡ್ತೀನ ಹಿಂಗೆ ಹಿಡ್ಕೊ ಸಮರ್ಥ ಅಂದ್ರೆ ಹಂಗೆ ಶೆಫ್ ನೆನಪಿರ್ತೈತಿ ಇಲ್ಲಿಂದೆಲ್ಲ ತಕ್ಕೋಬೇಕು ನಾವು ಮೊದಲು ತಕ್ಕೋಬೇಕು ನೀ ಕೈ ತೆಗಿತೀರಿ ಸಾಕು ಕೇಕ್ ಆಗತ್ತನ ಬಿಡ್ತೇನೆ ಇಲ್ಲಿ ತಕ್ಕೋಬೇಕು ಅದನ್ನ ಸರಿ ನೆಕ್ ತೆಗಿಬೇಕದ ಆ್ಯಕ್ಚುಲಿ ಅನ್ಬೇಕಲ್ಲ ಇನ್ನೂ ಎಣ್ಣೆ ಹಾಕ್ಬಾರ್ದು ಇನ್ನು ಹಾಕಿ ಇದು ಮೇಲೆ ಸೋಸು ಈಗ ಹಾಕಿ ಬ್ಯಾಟ್ರ್ ಹಾಕ ಅಯ್ಯ ಚಲೋ ಮಾಡಿದ್ರಿ ಜಾಸ್ತಿ ಚೆನ್ನಾಗಿ ನೋಡಲ್ಲ ದವಾಮೆ ಬರ್ಕೋ ಸ್ಪೂನ್ ಕೊಡಂತೆ ಹಾಂ ಏ ಬಂದ ನಿಮಿಷ ಬಿಟ್ಬಿಡಿ ಈಗ ನಮ್ಮ ಮಮ್ಮಿ ಈಗ ಇಡ್ತಾಳೆ ಅಲ್ಲಿ ಬ್ಯಾಟರ್ ರೆಡಿ ಆಗೈತಿ ನಿಂಗೆ ನಕ್ಕೋದ ಅಷ್ಟಾಗುತ್ತೆ ಆಗೋ ಮಟ್ಟ ನಾನು ಸ್ವಲ್ಪ ಬಗಾನಿಗೆ ಹತ್ತಿದ್ದೆ ಅದ ನೀನು ಅಲ್ಲೂ ನೆತ್ತಿದೆ ಅಲ್ಲ
ಹಾಫ್ ಆನ್ ಅವರ್ ಇಟ್ಟು ಸಮರ್ అంటే ಟೈಮರ್ ಮಾಡ್ತೀನಿ ಸೆಟ್ ಸಮರ್ ಬೊಗಾಣಿ ಉಳಿಲ್ಲ ಸ್ವಲ್ಪ ಬೊಗಾಣಿ ಉಳಿತೈತಿ ಅದ್ರೊಳಗೆ ಹತ್ತಿದ ಕ್ರೀಮ್ ಉಳಿಲ್ಲ ಆಂಟಿ ಟೈಮರ್ ಇಟ್ಟು ಬಿಡಿ ಅಲ್ಲಿ ಜೋಕ್ ಬರ್ತೈತಿ ನೋಡು ಅಷ್ಟು ಮತ್ತೆ ನೀ ಅದು ಜೋಕ್ ಹೋದು ಇಡ್ಲಿ ಮುಂದೆ ಏನದ ಡಿಸೆಂಬರ್ ಡಿಸೆಂಬರ್ ಇದು ಕುಕ್ಕರ್ ರೆಡಿ ಆಗೈತಿ ಅದೇ ಈಗ 30 ಮಿನಿಟ್ಸ್ ಇಡಬೇಕು ಅಂದ್ರೆ ಅದು ಹಿಡಿಬೇಕು ಆಮೇಲೆ ಅರ್ಧ ತಾಸು ಆದ ಕೂಡಲೇ ನಾನು ಮುಗಿಸ್ತೀನಿ ಏನು ಮಾಡತ್ತೀರಿ ಇಲ್ಲಾಂಟಿ ಉಪ್ಪು ಬಂದು ತಗೋರಂಟಿ ನೀವು ಅದೆಲ್ಲ ಬಂದು ಅದು ಉಪ್ಪಾಗತ್ತೈತೆ ನೋಡಲ್ಲೇ ತೆಗಿ ಪ್ರೂಫ್ ಮುಚ್ಚಳ ತೆಗಿ ಬಿಡಿ ಇನ್ನೊಂದು 2 ನಿಮಿಷ ಗ್ಯಾಸ್ ಸ್ವಲ್ಪ ಜೋರು ಇಡ್ರಿ ಬೇಡ ಇಲ್ಲ ಜೋರು ಇಟ್ರೆ ಅದು ನಾನು ಫುಲ್ ಹತ್ತಿತ್ತಾವ ಮಮ್ಮಿ ಹಾಕ್ಬಾರವ ಕೆಳಗೆ ನಾವು ಕೈ ಹಾಕ್ಬೋದು ಬುಡು 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 ಗೈಸ್ ನಾವು ಚಾಕ್ಲೇಟ್ ಮೆಲ್ಟ್ ಮಾಡಾಕತ್ತೀವಿ ಮೊದಲ ಮಾಡ್ತಿದ್ದೆ ನಾ ಹೋಗಿ ಕಂಪ್ಲೇಂಟ್ ಕೊಡೋದಿದ್ದೆ ಎದಕ್ಕೆ ಮುರಿದಿದ್ದು ಕೊಟ್ಟಿದ್ದೆ ಗೈಸ್ ಕೇಕೆಲ್ಲ ರೆಡಿ ಆಗಿದ್ದೆ ನಮಗೆ ಚಾಕ್ಲೇಟ್ ಕರ್ಕೊಂಡು ಮಮ್ಮಿ ನೀರು ಒಳಗೆ ಜೋರಿಟ್ರೆ ನೀರು ಹೆಂಗೆ ಬರ್ಬೇಕು ಸುಮ್ಮ ಹೋಲ್ ಎಲ್ಲಿ ಮಟ್ಟ ಬರ್ಬೇಕಂತಂತೆ ಅದು ಕ್ರೀಮ್ ಟೈಪ್ ಬರ್ಬೇಕಂತ ಅದು ಬರೋದಷ್ಟು ಅದು ಗನಾಸ್ ಟೈಪ್ ಇರ್ಬೇಕಂತ ಇಡಿ ಏನು ಮಾಡತ್ತಿ ಸುಮ್ಮ ಮಾಡಿ ಡೆಕೋರೇಷನ್ ನೀನು ಇದು ಇಡಿ ನಾವು ಒಂದೊಂದು ಕೊಡ್ತೀವಿ ನೀವು ಒಂದೊಂದು ಕೊಡ್ತೀವಿ ಬಾ ಇವಾಗ ಕೇಕ್ ಕಟ್ಟಿಂಗ್ ಐತೆ ಸಮರ್ ಬಾ ತಳಗಿನ ಭಟ್ಟ ಸ್ವಲ್ಪ ಹಾಕೋತೀನಿ ಬಾ ನಾನು ಕರೆ ಒಳ್ಳೆಯ ಸ್ವಲ್ಪ ಸಂಜೆ ತಗೋ ನೀ ಮಾಡಿಯಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಹೊಸ ವರ್ಷಕ್ಕೆ ಕೇಕ್ ಮಾಡ್ಕೊರಿ ತಿನ್ರಿ. ಬಾಯ್ ಬಾಯ್. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್.